ನನ್ನ ಜೊತೆಗಿದ್ದಾರೆ ಲಕ್ಷ್ಮೀ ನಾಗಾನಂದ್ ಅವರು. ಅವ್ರಿಗೋಸ್ಕರ ನಾನು ಸ್ಪೆಷಲ್ಲಾಗಿ ಇವತ್ತು ಕಸ್ತೂರಿ ಖರ್ಜೂರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ರುಬ್ಬಿದ್ದಾಯಿತು. ಈಗ ನೆಕ್ಸ್ಟು ಏನು ಮಾಡಬೇಕು ಅಂದರೆ ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು. ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು. ಇದಕ್ಕೆ ತುಪ್ಪ ಹಾಕಬೇಕು. ತುಪ್ಪ ಸ್ವಲ್ಪ ಕಾಯಬೇಕು. ಮೊದಲೆಲ್ಲ ದಸರಾ ಹಬ್ಬಕ್ಕೆ ರಜಾ ಕೊಡೋರು, ಇವಾಗ ಕೊಡ್ತಾರ ಮಕ್ಕಳಿಗೆ? ಇವಾಗಲೂ ಕೊಡ್ತಾರೆ. ಇಲ್ಲ ಕಾಲೇಜಿಂದಾನು ಎಲ್ಲ ಕಾಲೇಜು ಸ್ಕೂಲ್ಸು ಎಲ್ಲ 9 ಡೇಸು ಅವಾಗ ಕೊಡಲ್ಲ. ಸೊ ಅದಾದ್ಮೇಲೆ ಕೊಡ್ತಾರೆ. ಆಮೇಲೆ ಇದು ನಿಮ್ಮ ಮೈಸೂರು ಅರಮನೆಗೆಲ್ಲ ಹೋಗ್ತಿದ್ರ ನಿಮ್ಮ ಮಕ್ಕಳಾಗಿದ್ದಾಗ? ಹೋಗ್ತಾ ಇದ್ದೆ. ದರ್ಬಾರ್ ಎಲ್ಲ ನೋಡಿದಿರಾ? ಹೆಂಗಿರುತ್ತೆ ದರ್ಬಾರು? ಚೆನ್ನಾಗಿದೆ ತುಂಬಾ. ಅಂದ್ರೆ ತುಂಬಾ ಇವಾಗ ಅಂದ್ರೆ ಪ್ರೊಟೆಕ್ಷನ್ ಇದೆ. ಅವಾಗೆಲ್ಲ ಅಂದ್ರೆ ಅಷ್ಟೊಂದು ಇರ್ಲಿಲ್ವಂತೆ. ನಾನ್ ಚಿಕ್ಕವಳಾಗಿದ್ದಾಗ ಅಮ್ಮ ಕರ್ಕೊಂಡು ಹೋಗಿದ್ರು, ಅಪ್ಪ ಅಮ್ಮ. ಸೊ ಇವಾಗ ಫುಲ್ ಪ್ರೊಟೆಕ್ಷನ್ ಆ ಥರ ಹಂಗೆ. ಆಮೇಲೆ ನಮ್ಮ ಅಣ್ಣ ಬ್ಯಾಂಗ್ಳೂರಲ್ಲಿ ಇದ್ದಾನೆ. ಸೊ ಅವನು ನಿಮ್ ತುಂಬಾ ದೊಡ್ಡ ಫ್ಯಾನ್. ಸೊ ಅವನು ಆಚೆ ಕಡೆನೆ ಊಟ ಮಾಡೋದು. ಸೊ ನಾನು ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಇಲ್ಲೋಗು ಅಲ್ಲೋಗು, ಅವ್ರು ತೋರಿಸಿದ್ರು ಅಂತ. ಸೊ ಅವ್ನು ಎಲ್ಲ ರೆಸ್ಟೋರೆಂಟ್ಸ್ಗೂ ಹೋಗ್ಬಿಟ್ಟು ನನ್ಗೆ ಹೇಳ್ತಾನೆ ನೀನು ಟ್ರೈ ಮಾಡು ಒಂದ್ಸತಿ. ಓ ವೆರಿ ಗುಡ್ ವೆರಿ ಗುಡ್. ಈಗ ತುಪ್ಪ ಬಿಸಿಯಾಗಿದೆ, ಅದಕ್ಕೆ ನಾನು ಇದನ್ನು ರುಬ್ಬಿರೋ ಮಿಶ್ರಣನ ಹಾಕಿ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗೋವರೆಗೂ ಹುರಿಬೇಕು. ತೇವಾಂಶ ಎಲ್ಲ ಹೋಗುತ್ತೆ. ಅದು ಗಟ್ಟಿ ಆಗ್ಬಿಡತ್ತಾ? ಗಟ್ಟಿ ಆಗುತ್ತೆ. ದಸರಾ ನೀವು ಲೈವ್ ಆಗಿ ನೋಡಿದ್ದೀರಾ? ಆ್ಯಕ್ಚುಲಿ ಭಾಳ ಚಿಕ್ಕ ಹುಡುಗ ಇದ್ದಾಗ ಒಂದ್ಸಲಿ ಬಂದಿದ್ದೆ. ಅವಾಗ ನನಗೇನು ಅರ್ಥವಾಗಿಲ್ಲ. ಆಮೇಲಿಂದ ಬರೋಕ್ಕಾಗಿಲ್ಲ. ಬಟ್ ಟಿ ವಿನಲ್ಲಂತೂ ರೆಗ್ಯುಲರ್ ಆಗಿ ನೋಡ್ತೀನಿ. ಓಕೆ. ಈ ವರ್ಷ ನೋಡಲೇಬೇಕು ಅಂತ ತೀರ್ಮಾನ ಮಾಡಿ ಬಂದ್ಬಿಟ್ಟಿದ್ದೀನಿ. ಖಂಡಿತ ನೋಡಿ. ಓಕೆ, ಇದಾಗಿದೆ. ಇದನ್ನು ಆಫ್ ಮಾಡ್ಕೊಳ್ಳೋಣ. ಇದು ಈ ಕಡೆ ಇಟ್ಬಿಟ್ಟು ಈ ಕಡೆ ಇನ್ನೊಂದು ಬಾಣಲೆಗೆ ಕೋವಾ ಹಾಕೋಣ. ಈ ಕಡೆ ಕೋವಾನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರಿಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಬೈಗಳ ಬಡಿಸಬೇಡಿ, ಶಾಂತವಾಗಿ ರೀ. ಕೂದಲು ನೋಡ್ತಾ ಇದ್ರೆ ಹೊಟ್ಟೆ ಉರಿದೋಗುತ್ತೆ ನನಗೆ. ಅಯ್ಯೋ, ಹೊಟ್ಟೆ ಉರಿ ಪಟ್ಕೋಬೇಡಿ ಅಲ್ವೇ? ನಿನ್ನ ಕೂದಲು ಇಷ್ಟೊಂದು ದಟ್ಟವಾಗಿರೋದಕ್ಕೆ ಕಾರಣ ಏನು? ವಾಟ್ ಈಸ್ ದಿ ಸೀಕ್ರೆಟ್ ಆಫ್ ಯುವರ್ ಹೇರ್? ಕೂದಲು ಇಷ್ಟು ದಟ್ಟವಾಗಿ ಅಲ್ಲದೆ ಇದ್ರು ಹೆಲ್ತಿಯಾಗಿರ್ಬೇಕು ಅಂತಂದ್ರೆ ಬರೀ ಯಾವುದೋ ಶಾಂಪೂ ಕಂಡೀಷ್ನರು ಅದೆಲ್ಲ ಹಾಕೊಂಡ್ರೆ ಸರಿ ಹೋಗುತ್ತೆ ಅಂತ ಅನ್ಕೋತೀವಲ್ಲ, ಅದೆಲ್ಲ ಸುಳ್ಳು. ನಾವು ಹೊಟ್ಟೆಗೆ ಏನು ಸೇವಿಸ್ತೀವಿ ಅದರಿಂದಾನೇ ಕೂದಲಿನ ಆರೋಗ್ಯ ನಿರ್ಧಾರ ಆಗೋದು. ನಿಜವಾಗ್ಲೂ ಅದರಲ್ಲೆಲ್ಲ ಇದೆಯೇ? ಹೌದು. ಈ ಸಿಟ್ರಿಕ್ ಅಂಶ ಇರತ್ತಲ್ಲ, ಅಂದ್ರೆ ಹುಳಿ ಅಂಶ. ಈ ಬೆಟ್ಟದ ನೆಲ್ಲಿಕಾಯಿ, ಕಿತ್ಲೆ ಹಣ್ಣು, ಹುಣಸೆ ಹಣ್ಣು, ನೇರಳೆ ಹಣ್ಣು. ಹುಣಸೆ ಹಣ್ಣಲ್ಲ, ಹುಳಿ ಇದ್ರೆ ಅದ್ರಲ್ಲಿ ಸಿಟ್ರಿಕ್ ಅಂಶ ಇರಲ್ಲ. ಸಿಟ್ರಿಕ್ ಅಂಶ ಇರುವಂಥದ್ದನ್ನ ಸೇವಿಸ್ತಾ ಇದ್ರೆ ಕೂದಲು ಬೇರುಗಳು ಗಟ್ಟಿ ಆಗತ್ತೆ. ಆಗ ಉದುರಲ್ಲ, ಚೆನ್ನಾಗಿ ದಟ್ಟವಾಗಿರುತ್ತೆ. ಕೇಳಿಸ್ಕೊಂಡ್ರಲ್ಲ? ಏನೇನು ಉಪಯೋಗಿಸಿದ್ರೆ ಕೂದಲು ನನ್ನ ಹೆಂಡತಿ ಕೂದಲು ತರ ದಟ್ಟವಾಗಿರುತ್ತೆ ಅನ್ನೋದನ್ನ ಇನ್ನೂ ಒಂದ್ಸಲ ಕ್ಲಿಯರ್ ಆಗಿ ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ಮರಿಬೇಡಿ, ಸಿಟ್ರಿಕ್ ಅಂಶ ಹೆಚ್ಚಾಗಿರೋ ಪದಾರ್ಥಗಳು ಅಂದರೆ ಬೆಟ್ಟದ ನೆಲ್ಲಿಕಾಯಿ, ಕಿತ್ಲೆ ಹಣ್ಣು, ನೇರಳೆ ಹಣ್ಣು ಇಂಥದನ್ನೆಲ್ಲ ಸೇವಿಸ್ತಾ ಇದ್ರೆ ಕೂದಲು ಬೇರುಗಳು ಗಟ್ಟಿಯಾಗತ್ತೆ. ಆಗ ಉದ್ರಲ್ಲ, ದೃಢವಾಗಿರುತ್ತೆ. ಕಿವಿ ಮಾತು ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಇವತ್ತಿನ ಸ್ಪೆಷಲ್ ಕೈ ರುಚಿಗೆ ಸ್ವಾಗತ. ಕುಕ್ರಳ್ಳಿ ಕೆರೆ ಮುಂದೆ ನಾನು ಲಕ್ಷ್ಮಿ ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಕಸ್ತೂರಿ ಖರ್ಜೂರ್ ಮಾಡಿಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಯಿತು, ಸ್ವಲ್ಪ ಲೈಟಾಗಿ ಬಣ್ಣ ಬಿಡೋಕ್ಕೆ ಶುರುವಾಗಿದೆ ಅಲ್ವಾ? ಜಾಸ್ತಿ ಇದಾಗಬಾರ್ದು. ಈಗ ಇದಕ್ಕೆ ಸಕ್ಕರೆ ಹಾಕೋಣ. ಓಕೆ. ಸಕ್ಕರೆ ಎಷ್ಟು ಮೆಷರ್ಮೆಂಟ್? ಅರ್ಧ ಹಾಕಿದ್ರೆ ಸಾಕು. ಅದು ಸ್ವೀಟಾಗಿರುತ್ತಲ್ವಾ, ಅದಕ್ಕೆ ಸಕ್ಕರೆ ಒಂದು ಅರ್ಧ ಹಾಕಿದ್ರೆ ಸಾಕು. ಸೊ ಜಾಸ್ತಿ ಸ್ವೀಟ್ ತಿನ್ನೋರಿಗೆ ಜಾಸ್ತಿ ಸ್ವೀಟು ಆ ಥರ ಏನಾದರೂ? ಜಾಸ್ತಿ ಸ್ವೀಟ್ ತಿನ್ನೋರು ಭಾಳ ಇಷ್ಟ ಆಗುತ್ತೆ, ಯಾಕಂದರೆ ತುಂಬ ಸ್ವೀಟ್ ಇರುತ್ತೆ. ಖರ್ಜೂರನೂ ಸ್ವೀಟು, ಸಕ್ಕರೆನೂ ಸ್ವೀಟು, ಕೋವಾ ಪ್ಲೇನ್ ಕೋವಾ, ಬಟ್ ಸಕ್ಕರೆ ಹಾಕಿದ್ರೆ ಅದು ರುಚಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ಒಂಚೂರು ರೋಸ್ ಎಸೆನ್ಸು, ಅದು ಫ್ಲೇವರ್ ಬರಕ್ಕ. ಹೌದು, ಅದು ಒಳ್ಳೆ ಘಮ ಕೊಡುತ್ತೆ. ಆಮೇಲೆ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಎಳ್ಳು, ಈಗ ಇದಕ್ಕೆ ಖರ್ಜೂರ ಹಾಕೋಣ. ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.